ಬಂಧುಗಳೇ, ನಾನು ಇವತ್ತು ವಸಂತ ನಗರದಲ್ಲಿ ವಸಂತ ನಗರದಲ್ಲಿ ಎಲ್ಲಿ ಅಂದರೆ 8th ಮೈನು 7th ಕ್ರಾಸಲ್ಲಿ ಬರುತ್ತೆ. ರೊಟ್ಟಿ ಮನೆ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಬರೇ ರೊಟ್ಟಿನೇ ಸಿಗೋದಿಲ್ಲ, ಇದ್ರ ಜೊತೆಗೆ ಹೋಳಿಗೆ ಇರುತ್ತೆ. ನಿಮಗೆ ಕಾಯಿ ಹೋಳಿಗೆ ಇರುತ್ತೆ, ಬೇಳೆ ಹೋಳಿಗೆ ಇರುತ್ತೆ, ಶೇಂಗಾ ಹೋಳಿಗೆ ಇರುತ್ತೆ. ಅದ್ರ ಜೊತೆಗೆ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತೆ ರೊಟ್ಟಿ ಕೂಡ ಇರುತ್ತೆ. ಖಡಕ್ ರೊಟ್ಟಿ ಇರುತ್ತೆ. ಖಡಕ್ ರೊಟ್ಟಿಯಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಖಡಕ್ ಆಗಿರುತ್ತೆ. ಆ ರೊಟ್ಟಿಗಳು ಕೂಡ ಸಿಗುತ್ತೆ. ಇದ್ರ ಜೊತೆಗೆ ಉಪ್ಪಿನಕಾಯಿ, ಚಟ್ನಿ ಪುಡಿ ಮತ್ತು ಇನ್ನೊಂದು ಕೆಂಪು ಚಟ್ನಿ ಅಂತ ಮಾಡ್ತಾರೆ, ಅದು ಕೂಡ ಸೂಪರ್ ಆಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಮಾಡ್ತಾ ಇರ್ತಾರೆ. ಚಟ್ನಿ ಪುಡಿ ಮತ್ತು ಕೆಂಪು ಚಟ್ನಿ ಅಂತೆಲ್ಲ ಮಾಡ್ತಾರೆ, ಅದು ಭಾಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ 3 ರೀತಿಯ ಪಲ್ಯ ಇರುತ್ತೆ. ಎಣ್ಗಾಯಿ ಅಂದರೆ ಬದನೆಕಾಯಿಂದ ಮಾಡಿರೋ ಎಣ್ಗಾಯಿ ಇರುತ್ತೆ, ಮತ್ತು ಅದೇ ರೀತಿ ಕಾಳಿಂದ ಮಾಡಿರೋ ಸಾಗು ಥರ ಪಲ್ಯ ಇರುತ್ತೆ, ಮತ್ತು ಇನ್ನೊಂದು ಪಲ್ಯ ಇರುತ್ತೆ. 3 ಪಲ್ಯ ಇರುತ್ತೆ. ಇದ್ರ ಜೊತೆಗೆ ಅನ್ನ ಇರುತ್ತೆ, ಸಾಂಬಾರು ಬೇರೆ ಸಪ್ರೇಟಾಗಿರುತ್ತೆ, ಮೊಸರನ್ನ ಇರುತ್ತೆ, ರೈಸ್ ಬಾತ್ಗಳಿಗೆ ಮೊಸರು ಬಜ್ಜಿ ಕೂಡ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಹಪ್ಪಳನೂ ಕೊಡ್ತಾರೆ. ಈ ಸಾಂಬಾರು, ಚಟ್ನಿ ಪುಡಿ ಆಗಲಿ, ಕೆಂಪು ಚಟ್ನಿ ಆಗಲಿ, ಅಥವಾ ಏನು ಇವಾಗ ಪಲ್ಯಗಳು ಮಾಡಿರ್ತಾರೋ, ಎಣ್ಗಾಯಿ ಆಗ್ಬೋದು, ಕಾಳು ಪಲ್ಯ ಆಗ್ಬೋದು, ಇನ್ನೊಂದು ಪಲ್ಯ ಮಾಡಿರ್ತಾರೆ. 3 ರೀತಿಯಾದ ಪಲ್ಯಗಳು ಮಾಡ್ತಾರೆ. ಇವಕ್ಕೆಲ್ಲದು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು, ರಿಸ್ಟ್ರಿಕ್ಷನ್ ಇಲ್ಲ, ನೀವೇ ಹಾಕ್ಕೊಬೋದು. ಮತ್ತು ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಎನಿ ಟೈಮ್ ಮಾಡ್ತಾ ಇರ್ತಾರೆ. ಫ್ರೆಶ್ ಆಗಿರುತ್ತೆ, ಯಾವುದನ್ನು ಇವರು ಉಳಿಸೋದಿಲ್ಲ. ಯಾಕಂದರೆ ಮಧ್ಯಾಹ್ನ ಹೊತ್ತು ಇರುತ್ತೆ ಊಟ, 12:30ಇಂದ 4 ಗಂಟೆವರೆಗೂ ಇರುತ್ತೆ. ಅದೇ ರೀತಿಯಾಗಿ ಸಂಜೆ 6 ಗಂಟೆಯಿಂದ ರಾತ್ರಿ 10:30 ತನಕ ಇರುತ್ತೆ. ಎಲ್ಲದು ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ. ನೀವು ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಆಗ್ಬೋದು, ಅಥವಾ ಮೆಂತೆ ರೊಟ್ಟಿ ಆಗ್ಬೋದು, ಎಲ್ಲ ರೊಟ್ಟಿಗಳು ಕೂಡ ನೀವು ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ. ಹೋಳಿಗೆ ಕೂಡ ಅಷ್ಟೇ, ಎಲ್ಲ ಹೋಳಿಗೆನೂ ಅವಾಗಲೇ ಮಾಡ್ತಾ ಇರ್ತಾರೆ. ವಸಂತ ನಗರ ಬೆಂಗಳೂರು 8th ಮೈನು 7th ಕ್ರಾಸಲ್ಲಿ ಬರುವಂಥ ಈ ರೊಟ್ಟಿ ಮನೆ ಹೋಟ್ಲನ್ನು ಏನಕ್ಕೆ ಪರಿಚಯ ಮಾಡ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ನನ್ನ ಕೆಲಸದ ಮೇರೆಗೆ ಹೋಗಿದ್ದಾಗ ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಇದ್ರ ಮುಂದ್ಗಡೆ, ಈ ರೊಟ್ಟಿ ಮನೆ ಮುಂದ್ಗಡೆ ಬಂದೆ. ಆಗ ಸಾಕಷ್ಟು ಜನ ರೊಟ್ಟಿ ಏನು ತಿಂತಾ ಇದ್ರಲ್ಲ, ಊಟ ಮಾಡ್ತಾ ಇದ್ರು. ನೋಡಿದೆ, ಇಷ್ಟು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಇಷ್ಟೊಂದು ಜನ ನಿಂತಿರಲ್ಲ ಮುಂದೆ ಅಂತ ನಾನು ನೋಡಿದೆ. ಅದು ಏನು ಅಂಗಡಿ ಮುಂದೆ ನಿಂತಿಲ್ಲ, ಕ್ರಾಸ್ಗಳು ಬರುತ್ತೆ ನಿಮಗೆ, ಮೂಲೆ ಕ್ರಾಸ್ ಇರುತ್ತೆ, ಆ ಕ್ರಾಸ್ಗಳಲ್ಲೂ ನಿಂತಿದ್ದಾರೆ. ಈ ಕಡೆ ಸೈಡ್ ನಿಂತಿದ್ದಾರೆ, ಆ ಕಡೆ ಸೈಡ್ ನಿಂತಿದ್ದಾರೆ. ಎಲ್ಲ ಕಡೆ ಗುಂಪಾಗಿ 4 5 ಜನ 8 ಜನ ನಿಂತ್ಕೊಂಡು ಸ್ನೇಹಿತರೆಲ್ಲ ತಿಂತಾಯಿದ್ರು. ಏನಪ್ಪ ಇದು ಹಿಂಗಿದೆ ಅಂತೇಳಿ ನಾನು ನೋಡಬೇಕು ಅಂತಲೇ ಹೋದೆ. ನಾನು ಕೂಡ ಊಟ ಮಾಡಿದೆ ಅವತ್ತು. ಊಟ ಮಾಡಿದೆ, ರೊಟ್ಟಿ ತಿಂದೆ, ಅದೇ ರೀತಿ ಹೋಳಿಗೆ ತಿಂದೆ, ಪಲ್ಯಗಳು ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ನಾನು ಈ ಹೋಟ್ಲನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬಂಧುಗಳೇ, ಈ ವಿಡಿಯೋ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಾನಿಲ್ಲಿ ಖುದ್ದಾಗಿ ನಾನು ರೊಟ್ಟಿ ಊಟ ಮಾಡಿದೆ, ಹೋಳಿಗೆ ತಿಂದೆ, ಪಲ್ಯಗಳೆಲ್ಲ ತಿಂದೆ. ಹಾಗಾಗಿ ನನಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ. ಈ ರೊಟ್ಟಿ ಮನೆ ಮಾಲೀಕರು ಅಭಿಜಿತ್ ಅಂತೇಳಿ, ಅವರು ಕೂಡ ನನ್ನನ್ನು ವಿಡಿಯೋ ಮಾಡಿ ಅಂತ ಏನು ಕರೆದಿಲ್ಲ. ನಾನೇ ಖುದ್ದಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಎಂತೆಂಥದೋ ಹೋಟ್ಲು ಮಾಡಿಬಿಟ್ಟು ಏನೇನೋ ತೋರಿಸ್ತಾರೆ. ಒಳ್ಳೆ ಹೋಟ್ಲು ಮಾಡ್ಬೇಕಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್, ಇಲ್ಲಿ ರೊಟ್ಟಿ ಮನೆ ಹೇಗಿರುತ್ತೆ ಸರ್ ಊಟ ಎಲ್ಲ? ಸರ್, ರೊಟ್ಟಿ ಮನೆ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ. ರೊಟ್ಟಿ ಎಲ್ಲ ಇರುತ್ತೆ, 3-4 ಥರ ರೊಟ್ಟಿ ಇರುತ್ತೆ ಸರ್. ಮೆಂತೆ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮತ್ತೆ ಖಡಕ್ ರೊಟ್ಟಿನಿ ಸಿಗುತ್ತೆ. 3 ಥರ ಪಲ್ಯ ಸಿಗುತ್ತೆ ಸರ್. ಒಂದು ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಮತ್ತೆ ಅಂದ್ರೆ ಎಲ್ಲ ನಾರ್ಮಲ್ 3 ಥರ ಸಿಗುತ್ತೆ. ಹೋಳಿಗೆ ಬಂದ್ಬಿಟ್ಟು ಬೇಳೆ ಹೋಳಿಗೆ ಇದೆ, ಕಾಯಿ ಹೋಳಿಗೆ ಇದೆ, ಮೊಸರು ಎಲ್ಲ ಆಲ್ಮೋಸ್ಟ್ ಸೈಡ್ ಐಟಮ್ಸ್ ಎಲ್ಲ ಇರುತ್ತೆ. ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಇದೆ. ಈಗ 2 ರೊಟ್ಟಿ ಹಾಫ್ ರೈಸ್ ತೊಗೊಂಡ್ರೆ 70 ರೂಪೀಸ್ ಇರುತ್ತೆ. 2 ರೊಟ್ಟಿ ಫುಲ್ ರೈಸ್ ತೊಗೊಂಡ್ರೆ 90 ರೂಪೀಸ್ ಇರುತ್ತೆ. ಅಫೋರ್ಡಬಲ್ ಪ್ರೈಸ್. ಆಲ್ಮೋಸ್ಟ್ ಜಾಸ್ತಿ ಜನ ಬಂದು ಇದೇ ಊಟ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು 1.5 ವರ್ಷ ಆಯ್ತು ಇಲ್ಲೇ ಇದೆ. ಬೇಜಾರು ಅನ್ಸಿರಲ್ಲ ಟೇಸ್ಟ್ ಎಲ್ಲ? ಇಲ್ಲ, ತುಂಬಾ ಚೆನ್ನಾಗಿದೆ ಸರ್, ಬರ್ಬೋದು ಎಲ್ರಿಗೂ. ಬೇರೆ ಇದಕ್ಕಿಂತ ಅಂಗಡಿ ಇದು ಎಣ್ಣೆ ಯಾವುದು ಯೂಸ್ ಮಾಡಲ್ಲ. ಒಳ್ಳೆ ಎಣ್ಣೆ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಎಣ್ಣೆ ಅಷ್ಟು ಹಾಕಲ್ಲ, ಕಡಿಮೆ ಹಾಕ್ತಾರೆ. ಎಣ್ಣೆ, ಆಯಿಲ್ ಕಡಿಮೆ ಇರುತ್ತೆ. ಹೆಲ್ತ್ ಏನು ತೊಂದರೆ ಇರೋದಲ್ಲ, ಅದಕ್ಕೋಸ್ಕರ ಜನ ಸ್ಟೇಷನ್ಗೆ ಊಟ ತಗೊಂಡೋಗ್ತಿರ್ತೀರಾ? ಸ್ಟೇಷನ್ ಅವರು ಇದನ್ನೇ ಕೇಳ್ತಾರೆ ಸರ್. ಇದನ್ನೇ ಕೇಳ್ತಾರೆ. ಚೆನ್ನಾಗಿರ್ತದೆ ಊಟ, ಚೆನ್ನಾಗಿರುತ್ತೆ. ನಿಮ್ಗೆ ಆಫ್ ಸರ್, ಸರ್ ನಿಮ್ಗೆ ಆಫ್, ನಿಮ್ಗೊಂದ ಸರ್ ತಗೊಳ್ಳಿ ಸರ್. ಕೊಡಕತ್ತೀನಿ ಈಗ ನಿನಗೆ. ಈಗ ನೆಕ್ಸ್ಟ್ ಪಾಪಡ್ ಬಜ್ಜಿ, ಮೊಸರು ಬಜ್ಜಿನಾ? ಮೊಸರು ಬಜ್ಜಿ ಕೊಡಿ. ಮೊಸರು ಬಜ್ಜಿ ಬೇಡ, ಅಣ್ಣ ಆಧಾರ ಸ್ವಲ್ಪ ಮುಳ್ಕೋಣ. ಹಂಗೆ ಹಪ್ಳ ತಾಕಿಲಿ ಸರ್. ನಿಮ್ಗೆ ಆಫ್ ಫುಲ್ಲ ತಗೊಳ್ಳಿ ಸರ್. ನಿಮ್ಗೇನು ಸರ್? ಪಲಾವ್ ಆಫ್ ಫುಲ್ ಆಫ್. ಅದೇ ಬೈ ನಿಮಗೆ ಸರ್ ವೈಟ್ ರೈಸ್ ಸಾಫಾ? ಒಂದು ಸ್ವಲ್ಪ ಪಲಾವ್ ಆಫ್ ಪಾಪಡ್ ಹಾಕಿಲಿ. ಆಫ್ ಪಲಾವ್
ಒಂದು ವೈಟ್ ರೈಸ್ ಪಾರ್ಸಲ್. ಒಂದು ವೈಟ್ ರೈಸ್ ಪಾರ್ಸಲ್. ತಗೊಳ್ಳಿ ಸರ್ ನಿಮಗೆ ಮೊಸರು ಬಜ್ಜಿ ಹಾಕಿ. ನೀವು ವೈಟ್ ರೈಸಾ? ಒಂದು ವೈಟ್ ರೈಸ್ ಕೊಡಿ. ಥ್ಯಾಂಕ್ ಯು ಬ್ರೋ. ಮೊಸರು ಬಜ್ಜಿ ಪಾಪಡ್ ಒಂದು ರೈಸ್ ಕೊಡು ಫುಲ್ಲು ವೈಟ್ ರೈಸ್. ನಾನು ರೊಟ್ಟಿ ಮನೆ ಹೋಟೆಲ್ನ ಮಾಲೀಕರನ್ನು ಮಾತಾಡಿಸ್ದೆ. ಬಟ್ ನನ್ನ ವೀಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಅರ್ಧ ವೀಡಿಯೋ ವಾಯ್ಸ್ ರೆಕಾರ್ಡ್ ಆಯಿತು, ಇನ್ನು ಅರ್ಧ ವೀಡಿಯೋ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಅವ್ರು ಹೇಳಿದ್ದು, ಅಭಿಜಿತ್ ಅವ್ರು ಹೇಳಿದ್ದೇನು ಅಂತಂದರೆ, ಸರ್ ನಾನು ನನ್ನ ನೇಟಿವು ನನ್ನ ಊರು ಬಂದುಬಿಟ್ಟು ಮಂಡ್ಯ ಸರ್. ನಾನು ರೊಟ್ಟಿ ಅಂದರೆ ಉತ್ತರ ಕರ್ನಾಟಕದ ರೊಟ್ಟಿ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಎಲ್ಲ ರೀತಿ ಕಲ್ತಿದ್ದೀನಿ ಸರ್. ಭಾಳ ವರ್ಷಗಳ ಕಾಲ ನಾನು ಈ ಉತ್ತರ ಕರ್ನಾಟಕದ ಏನು ರೊಟ್ಟಿಗಳಿದೆ ಮತ್ತು ಪಲ್ಯಗಳಿದೆ, ಏನು ಇದು ಚಟ್ನಿ ಪುಡಿಗಳಿದೆ, ಎಲ್ಲ ರೀತಿಯೂ ಕಲ್ತಿದ್ದೀನಿ ಸರ್. ಹಾಗಾಗಿ ನಾನು ಭಾಳ ವರ್ಷ ಕೆಲಸ ಮಾಡಿ ಈ ಹೋಟೆಲ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಲ್ಲ ರೀತಿ ಉತ್ತರ ಕರ್ನಾಟಕದ ರೊಟ್ಟಿ ಏನೇನಿದೆ, ಜೋಳದ ರೊಟ್ಟಿ ಆಗ್ಬೋದು, ಸಜ್ಜೆ ರೊಟ್ಟಿ ಆಗ್ಬೋದು, ಅಕ್ಕಿ ರೊಟ್ಟಿ ಆಗ್ಬೋದು, ಅದೇ ರೀತಿ ಮೆಂತ್ಯ ರೊಟ್ಟಿ ಆಗ್ಬೋದು, ಮತ್ತು ಹೋಳಿಗೆಗಳಲ್ಲಿ ಕಾಯಿ ಹೋಳಿಗೆ ಆಗ್ಬೋದು, ಬೇಳೆ ಹೋಳಿಗೆ ಆಗ್ಬೋದು, ಶೇಂಗಾ ಹೋಳಿಗೆ ಆಗ್ಬೋದು. ಅದೇ ರೀತಿ ನೀವು ಎಣ್ಗಾಯಿಗಳಿದೆ ಸರ್. ಎಣ್ಗಾಯಿ ಅಂದರೆ ಬದನೆಕಾಯಿಂದ ಮಾಡೋಂಥ ಎಣ್ಗಾಯಿ, ಚಟ್ನಿ ಪುಡಿ, ಖಾರದ ಚಟ್ನಿ, ಅದೇ ರೀತಿ ಪಲ್ಯಗಳು ಎಲ್ಲ ರೀತಿ ಮಾಡ್ತೀನಿ. ಹಾಗಾಗಿ ಉತ್ತರ ಕರ್ನಾಟಕದ ಏನೇನು ತಿಂಡಿಗಳಿದೆ, ಅದೇ ರೊಟ್ಟಿಗಳಿದೆ, ಮತ್ತು ಏನೇನು ಸ್ವೀಟ್ಗಳಿದೆ, ತಿಂಡಿಗಳಿದೆ, ಅದನ್ನೆಲ್ಲ ಕಲ್ತಿದ್ದೀನಿ ಅಂತ ಕೂಡ ಹೇಳಿದ್ರು. ಅದು ಬದನೆಕಾಯಿ ಎಣ್ಗಾಯಿ ಪಲ್ಯ ಅಂತೀವಿ, ಬದನೆಕಾಯಿ ಪಲ್ಯ ಅಲ್ವಾ? ಹಾಂ. ಆಮೇಲೆ ಇದು ಚಾಳಿಂದು. ಹಾಂ, ಇದು ಇದ್ರದಾ? ರೈಸಲ್ಲಿ ಏನು ಸರ್ ಇದು? ವೈಟ್ ರೈಸ್ ಸರ್. ವಾಂಗಿಬಾತ್ ಇದೆ, ವೈಟ್ ರೈಸ್ ಇದೆ, ತರಕಾರಿ ಸಾಂಬಾರು, ಕರ್ಡ್ ರೈಸ್ ಇರುತ್ತೆ. ಮೊಸರು ಬಜ್ಜಿ ಪಾಪಡ್. ಹಾಂ. ಆಮೇಲೆ ಇದೆಲ್ಲ ಕಡಕ್ ರೊಟ್ಟಿ ಯಾವ ಇದೆ ಸರ್ ಇಲ್ಲೆಲ್ಲ? ಜೋಳದ ರೊಟ್ಟಿನಾ? ಹಾಂ. ಸಜ್ಜನೂ ಇದೆಯಾ ಸರ್? ಹಾಂ ಹಾಂ. ಹೇಗಿದೆ ಸರ್ ಪ್ಯಾಕೆಟ್ ಎಲ್ಲ ಇದು? 100 ರುಪೀಸ್ ಹತ್ತಿರುತ್ತಾ? ಹಾಂ. ಮತ್ತೆ ನಿಮಗೇನೋ ಲಾಡು ಇದೆಲ್ಲ ಮಾಡಿದ್ದೀರಾ? ಶೇಂಗಾ ಉಂಡೆ. ಹಾಂ, ಶೇಂಗಾ ಉಂಡೆನಾ? ಹೇಗೆ ಸರ್ ಪ್ಯಾಕೆಟ್ ಇದು? ಅದು 80 ರೂಪಾಯಿ ಸರ್, 1/4 kg. ಹಾಂ. ಇದು 5 ಪೀಸ್ ಇರುತ್ತೆ. ಶೇಂಗಾ ಒಳಗೆ 100 ರೂಪಾಯಿ. 100 ರೂಪಾಯಿ. ಹಾಂ. ಅದು 200 ಗ್ರಾಮ್ ಅವಲಕ್ಕಿ ಪ್ಯಾಕೆಟ್ 70 ರೂಪಾಯಿ. ಇದೆಲ್ಲ ನೀವೇ ಮಾಡೋದಲ್ವಾ? ಆಮೇಲೆ ಚಟ್ನಿ ಪುಡೀಸ್ ಬೇರೆ ಇದಾವೆ? ಚಟ್ನಿ ಪುಡಿ ಇದೆ ಸರ್. ಅದು ಮುಚ್ಚಳ ಚಟ್ನಿ, ಇದು ಪುಟಾಣಿ ಚಟ್ನಿ, ಹಾಂ ಇದು ಅಕ್ಷಿ ಚಟ್ನಿ, ಹಾಂ. ಇದು ಶೇಂಗಾ ಚಟ್ನಿ, ಶೇಂಗಾ ಚಟ್ನಿ. ಅಕ್ಷಿ ಒಂದು ತೋರಿಸ್ತಾರೆ. ಅದು ಒಂದು ಎಷ್ಟು ಸರ್ ಎಲ್ಲ ಇದು ಹೆಂಗಿದೆ ಇದು ಪ್ಯಾಕೆಟ್? ಪ್ಯಾಕೆಟ್ 80 ರೂಪಾಯಿ ಸರ್, 200 ಗ್ರಾಮ್ ಬರುತ್ತೆ. ಹಾಂ ಹಾಂ. ಎಲ್ಲ ನೀವೇ ಮಾಡೋದಲ್ವಾ? ಹಾಂ ಸರಿ ಸರ್. ಮೂಲತಃ ನೀವು? ನಮ್ದು ಮಂಡ್ಯ ಸರ್. ಹಾಂ ಹಾಂ. ಕೆಲಸ ಕಲ್ತಿ ಹಾಂ. ನಾವು ಮಾಡಿ ಈಗ ರೊಟ್ಟಿ ಎಲ್ಲ ಇದು ಕಲ್ತಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಹೌದಲ್ವಾ? ಹೌದು ಸರ್. ಎಲ್ಲ ನೀವೇ ಮಾಡೋದಾ? ಹೌದು ಸರ್, ಅಲ್ಲ ನಾವು ನೋಡ್ತಾ ಇದ್ದೀನಿ ಏನು ಪಟ 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 ಮಾಡ್ತಿದ್ದೀರಾ. ಸರ್. ಡೈಲಿ ಏನು ಒಂದು ಎಷ್ಟು ಮಧ್ಯಾಹ್ನ ಮತ್ತೆ ರಾತ್ರಿ ಇರುತ್ತಲ್ಲ? ಮಧ್ಯಾಹ್ನ ಸರ್, ಮಧ್ಯಾಹ್ನ 11 ಗಂಟೆಗೆ ಓಪನ್ ಆಗುತ್ತೆ. ಹಾಂ 3:30 4 ಗಂಟೆ ಇರುತ್ತೆ. ಹಾಂ. ಸಾಯಂಕಾಲ ಮತ್ತೆ 6 ಗಂಟೆಗೆ ಓಪನ್ ಆದ್ರೆ ನೈಟ್ 10 ಗಂಟೆ ಸಿಗುತ್ತೆ. 10 ಗಂಟೆ ಸಿಗುತ್ತೆ. ಇವಾಗ ಇದು ಬೆಳಿಗ್ಗೆ ಏನಾದರೂ ಇದೆಯಾ ತಿಂಡಿ ಆ ಥರ? ಬೆಳಗ್ಗೆ ತಿಂಡಿ ಇಲ್ಲ ಸರ್, ಮಧ್ಯಾಹ್ನ ಊಟ, ರಾತ್ರಿ ಊಟ. ರಾತ್ರಿ ಊಟ. ಹೌದು. ಇವಾಗ ನೋಡಿ ಸರ್, ಸಪೋಸ್ ಇವಾಗ ಪಾರ್ಸಲ್ ಬೇಕು ಅಂತಾರಪ್ಪ, ಇವಾಗ ಇಲ್ಲಿ ಬರೋದಕ್ಕಾಗಲ್ಲ. ಆ ಥರ ಏನಾದರೂ ಸ್ವಿಗ್ಗಿ ಜೊಮ್ಯಾಟೊ ಇದೆಯಾ ಅಥವಾ ಇಲ್ಲ ಸರ್, ಯಾವ ರೀತಿ ಫೆಸಿಲಿಟಿ? ಸ್ವಿಗ್ಗಿ ಜೊಮ್ಯಾಟೊ ಮಾಡ್ಸಿಲ್ಲ ಸರ್. ಹಾಂ. ಆಮೇಲೆ ಹೋಟೆಲ್ ಗಿಟ್ರು ಮಾಡಿದ್ರೆ ಜಾಸ್ತಿ ಆರ್ಡರ್ ಕೊಟ್ರೆ ಹೋಟೆಲ್ ಕಳ್ಸಿಕೊಡ್ತೀವಿ. ಹೋಟೆಲ್ ಕಳಿಸ್ತೀರಲ್ವಾ? ಸರ್, ಅಂದ್ರೆ ಜಾಸ್ತಿ ಇರಬೇಕು, ಜಾಸ್ತಿ ಇದ್ರೆ 10-20 ಆ ಥರ ಇದ್ರೆ ಕಳ್ಸಿಕೊಡ್ತೀವಿ. ಹಾಂ ಹಾಂ. ಇಲ್ಲಿ ನಿಯರ್ ಬೈ ಆದ್ರೆ ನಾವೇ ತಗೊಂಡೋಗಿ ಕೊಡ್ತೀವಿ ಸರ್. ಹಾಂ ಹಾಂ, ನೀವೇ ತಗೊಂಡು ಕೊಡ್ತೀರಾ? ಹೌದು ಸರ್. ಇಲ್ಲ ಅವರೇ ಬಂದು ತಗೊಂಡೋಗ್ರಿ. ಹತ್ರ ಇದ್ರೆ ಮಾತ್ರ, ಹತ್ರ ಇದ್ರೆ ನೀವು ಕೊಡ್ತೀರಾ? ಹೌದು ಸರ್, ಪಾರ್ಸಲ್ ಎಲ್ಲ ಸಿಗುತ್ತೆ. ಹಾಂ, ಬಂದ್ರೆ ಪಾರ್ಸಲ್ ಮಾಡ್ಕೊಡ್ತೀವಿ. ಪಾರ್ಸಲ್ ಮಾಡ್ಕೊಡ್ತೀವಿ. ಹೌದು ಸರ್. ಏನು ರಜಾ ಇದೆಯಾ? ರಜಾ ಸಂಡೇ ರಜಾ ಇರುತ್ತೆ ಸರ್. ಸಂಡೇ ರಜಾ ಇದೆ. ಸಂಡೇ ರಜಾ. ಹಾಂ. ಮತ್ತೇನು ಹಬ್ಬ ಹುಣ್ಣಿಮೆ ನಮ್ಮೆಲ್ಲ ಹಬ್ಬಗಳಿಗೆ ಮಾಡ್ಕೊಡ್ತೀವಿ ಸರ್. ಆರ್ಡರ್ ಕೊಟ್ರೆ ಕ್ಯಾಟ್ರಿಂಗ್ ರಜೆಗಳೇನಿರುತ್ತೆ ಹಬ್ಬಗಳಿಗೆ? ಹಬ್ಬಗಳಿಗೆ ಆಲ್ಮೋಸ್ಟ್ ಉಗಾದಿ ಹಬ್ಬಕ್ಕೆ ರಜಾ ಮಾಡಲ್ಲ, ಹೋಳಿಗೆಲ್ಲ ಚೆನ್ನಾಗಿ ಹೋಗುತ್ತೆ. ಹಾಂ ಹಾಂ. ನಾರ್ಮಲ್ ಗಣೇಶ ಹಬ್ಬ, ದೀಪಾವಳಿ ಆದ್ರೆ ಒನ್ ಡೇ 2 ಡೇ ರಜಾ ಮಾಡ್ತೀವಿ. ಮಾಡ್ತೀರಾ? ಹೌದು. ಆಮೇಲೆ ಇದು ಸರ್, ಇವಾಗ ಸಪೋಸ್ ಇವಾಗ ಮನೆಗಳಿಗೆ ಇದು ಹೋಳಿಗೆ ಬೇಕು ಅಂತಾರೆ, ಕಾಯಿ ಹೋಳಿಗೆ ಅಥವಾ ಶೇಂಗಾ ಹೋಳಿಗೆ, ಈ ಥರ ರೊಟ್ಟಿಗಳೆಲ್ಲ ಬೇಕು ಅಂತಾರೆ. ಇನ್ನು ಸಣ್ಣವ್ರು ಏನಾದ್ರು ಗೃಹ ಪ್ರವೇಶ ಸಣ್ಣ ಜನ ಇಟ್ಕೊಂಡಿರ್ತಾರೆ. ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. 15 ಜನ 20 ಜನ ಊಟ ಕ್ಯಾಟ್ರಿಂಗ್ ಯಾವ್ದಾರು ಮಾಡ್ಕೊಡ್ತೀವಿ. 15 ಜನ 20 ಜನ ಎಷ್ಟವರೆಗೂ? ಒಂದು 50 ಜನದವರೆಗೂ ಮಾಡ್ಕೊಡ್ತೀರಾ? 100 ಜನ ಮಾಡ್ತೀವಿ ಸರ್. 100 ಜನ ಮಾಡ್ಕೊಡ್ತೀರಾ? ಹಾಂ ಹಾಂ. ಬಿಸಿ ಬಿಸಿ ಆರ್ಡರ್ ಕವತ್ ಕೊಟ್ಟರೆ ಅವತ್ತೇ ಎಲ್ಲ ರೆಡಿ ಮಾಡಿ ಒಂದಿನ ಮುಂಚೆ ಹೇಳಿದ್ರೆ ಸಾಕು ಸರ್. ಒಂದಿನ ಮುಂಚೆ ಹೇಳಿದ್ರೆ ರೆಡಿ ಮಾಡ್ಕೊಡ್ತೀವಿ. ಹಾಂ. ಇದು ಅಡ್ರೆಸ್ ಇವಾಗ ಕೆಲವರು ಇಲ್ಲಿ ತನಕ ಬರ್ಬೇಕು ಅಂತಾರೆ ಸರ್. ಕಡೆ ಅಡ್ರೆಸ್ ಅಂದ್ರೆ ಹೆಂಗ್ ಹೇಳ್ಬೇಕು ನಿಮಗೆ? ಈ ಕಡೆ ಅಂದ್ರೆ ಮೌಂಟ್ ಕಾರ್ಮಲ್ ಕಾಲೇಜಿಂದ ಡೌನ್ ಬರ್ಬೇಕು. ಮೌಂಟ್ ಕಾರ್ಮಲ್ ಡೌನ್ ಸರ್. ಇಲ್ಲಿ 7th ಕ್ರಾಸ್, ಇದು 11th ಮೇನ್. ಇದು ಲ್ಯಾಂಡ್ ಮಾರ್ಕ್ ಬಂದು ಓಲ್ಡ್ ಪೋಸ್ಟ್ ಆಫೀಸ್ ಬಿಲ್ಡಿಂಗು, ತಿರುಮಲ ಡ್ರೈವಿಂಗ್ ಸ್ಕೂಲ್, ವಸಂತ ನಗರ. ಬೆಂಗಳೂರು. ನೋಡಿ, ಇದು ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಸಿಗುತ್ತೆ, ಮತ್ತೆ ಶೇಂಗಾ ಹೋಳಿಗೆ ಕೂಡ ಸಿಗುತ್ತೆ. ಅಷ್ಟಿಗೆ ಕಾಯಿ ಹೋಳಿಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಇತ್ತು. ಬಟ್ ನಾನು ಕಾಯಿ ಹೋಳಿಗೆ ತಗೊಂಡೆ. ಕಾಯಿ ಹೋಳಿಗೆಗೆ ತುಪ್ಪ ಕೊಟ್ಟಿದ್ರು. ಕಾಯಿ ಹೋಳಿಗೆ ತಿಂದೆ, ಭಾಳ ರುಚಿಯಾಗಿತ್ತು. ಚಟ್ನಿ ಪುಡಿ ಇದೆ, ಇದು ಇಲ್ಲಿ ಖಾರದ ಚಟ್ನಿ ಬೇರೆ ಇದೆ, ಉಪ್ಪಿನಕಾಯಿ ಇದೆ, ಅದ್ರ ಕಾಳು ಪಲ್ಯ ಇದೆ, ಇದು ಬದನೆಕಾಯಿ ಎಣ್ಗಾಯಿ ಇದೆ,
ಅದೇ ರೀತಿ ಕುಂಬಳಕಾಯ್ದು ಪಲ್ಯ ಕೂಡ ಇದೆ. ನಾನೊಂದು ಅಕ್ಕಿ ರೊಟ್ಟಿ, ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಮೇಥಿ ರೊಟ್ಟಿ ಖಾಲಿ ಆಯಿತು. ಟೇಸ್ಟ್ ಮಾಡ್ಬೋಣ. ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಅದೇ ರೀತಿಯಾಗಿ ಕಾಳು ಪಲ್ಯ ಚೆನ್ನಾಗಿದೆ. ಮತ್ತೆ ಕೆಂಪು ಚಟ್ನಿ ಕೊಡುತ್ತೇನೆ, ಖಾರ ಇರುತ್ತೆ. ಅದೇ ರೀತಿ ಇಡ್ಲಿ ಚಟ್ನಿ ಪುಡಿ ಇರುತ್ತೆ, ಮತ್ತು ಎಣ್ಗಾಯಿ ಇರುತ್ತೆ. ಬದನೆಕಾಯಿ ಇದೆ, ಎಣ್ಗಾಯಿ ಟೇಸ್ಟ್ ಮಾಡೋಣ. ಸಗದಾಗಿರುತ್ತೆ, ಬಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇದು ವಾಂಗಿಬಾತ್ ಇದೆ, ಅದೇ ರೀತಿ ಮೊಸರನ್ನ ಇದೆ, ನಿಮಗೆ ಚಟ್ನಿ ಪುಡಿ ಇರುತ್ತೆ, ಕೆಂಪು ಚಟ್ನಿ ಇರುತ್ತೆ ಖಾರದ್ದು. ಕೆಲವರಿಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂತಂದರೆ ರೈಸ್ ಬಾತ್ಗಳಿರುತ್ತೆ, ಅದೇ ರೀತಿ ಅನ್ನ ಇರುತ್ತೆ, ಅನ್ನಕ್ಕೆ ಸಪ್ರೇಟಾಗಿ ಸಾಂಬಾರು ಕೂಡ ಮಾಡಿರ್ತಾರೆ. ನೀವು ರೈಸ್ ಬಾತ್ ಹಾಕ್ಕೊಳ್ಳಿ, ಅನ್ನ ಸಾಂಬಾರು ಹಾಕ್ಕೊಳ್ಳಿ, ಮೊಸರನ್ನ ಹಾಕ್ಕೊಳ್ಳಿ, ಅದಕ್ಕೆಲ್ಲ ಚಟ್ನಿ ಪುಡಿ ಆಗಲಿ, ಕೆಂಪು ಚಟ್ನಿ ಆಗಲಿ ಎಲ್ಲ ಹಾಕ್ಕೊಬೋದು. ಹೇಗಿರುತ್ತೆ ಸರ್ ಊಟ ಎಲ್ಲ ಇದೆ? ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದು 6 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ವೆರೈಟಿ ಆದ ರೊಟ್ಟಿ ಎಲ್ಲ ಸಿಗುತ್ತೆ. ಅಕ್ಕಿ ರೊಟ್ಟಿ, ಮೇಥಿ ರೊಟ್ಟಿ, ಚಪಾತಿ, ಆಮೇಲೆ ಕಡಕ್ ರೊಟ್ಟಿ, ಮತ್ತೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ಸಿಗುತ್ತೆ. ರೈಸ್ ಐಟಮು ಸಿಗುತ್ತೆ, ಕರ್ಡ್ ರೈಸು, ಮಸಾಲಾ ರೈಸು, ಅನ್ನ ಸಾಂಬಾರು ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ. ಎಲ್ಲ ಟೇಸ್ಟ್ ಮಾಡಿದ್ರೆ ಎಲ್ಲ ಟೇಸ್ಟ್ ಮಾಡಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಆಲ್ಮೋಸ್ಟ್ 6 ತಿಂಗಳಿಂದ ಬರ್ತಾ ಇದ್ದೀವಿ. ತಿಂಗಳಿಂದ ಬರ್ತಾ ಇದ್ದಾರೆ. ಏನು ಬೇಜಾರು ಅನಿಸಿಲ್ಲ ಊಟ? ಇಲ್ಲ, ಚೆನ್ನಾಗಿದೆ. ಕಡಿಮೆ ಪ್ರೈಸ್ ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ನಮಸ್ಕಾರ ಸರ್, ಹೇಗಿರುತ್ತೆ ಸರ್ ರೊಟ್ಟಿ ಮನೇಲಿ ಊಟ ಎಲ್ಲ? ಕಾಸ್ಟ್ ಎಫಿಷಿಯೆಂಟ್ಲಿ ತುಂಬಾ ಎಕನಾಮಿ ಇದೆ ಅಂಡ್ ಟೇಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿದೆ. ಹೋಮ್ಲಿ ಟೇಸ್ಟ್ ಇದೆ, ಆಸ್ ವೆಲ್ ಆಸ್ ಕ್ವಾಂಟಿಟಿನೂ ತುಂಬಾ ಹೊಟ್ಟೆ ತುಂಬ ಕೊಡ್ತಿದ್ದಾರೆ. ಅಂಡ್ ನಾವು ತಿಂಡಿ ಮುಗಿಸಿ ನಾವು ಸ್ವೀಟ್ ತಿನ್ನೋ ಅಂತವ್ರು. ಸೊ ಇಲ್ಲಿ ನಿಮ್ಗೆ ಸ್ವೀಟ್ ಬೇಕಂದ್ರೂ ಒಬ್ಬಟ್ಟು ಸಿಗುತ್ತೆ. ಅಂಡ್ ತಿಂಡಿಯಲ್ಲೂ ರೈಸ್ ಅಲ್ಲಿ ಯು ಹ್ಯಾವ್ ಮೆನಿ ಆಪ್ಷನ್ಸ್. ಸೊ ಐ ವುಡ್ ಸೇ ನಿಮ್ಗೆ ಕಾಸ್ಟ್ ಎಫಿಷಿಯೆಂಟ್ ಆಗಿ ಹೊಟ್ಟೆ ತುಂಬಾ ತಿನ್ಬೇಕಂತ ಹೇಳ್ತಾರೆ. ಚೆನ್ನಾಗಿದೆ ಸರ್, ಊಟ ಚೆನ್ನಾಗಿದೆ. ಏನೇನು ತಿಂತೀರಾ? ರೊಟ್ಟಿ ಊಟ, ಮತ್ತೆ ರಾಗಿ ರೊಟ್ಟಿ, ಹೋಳಿಗೆ ಹೋಳಿಗೆ ಚೆನ್ನಾಗಿರುತ್ತೆ. ಕಾಯಿ ಹೋಳಿಗೆ ಎಷ್ಟು? ರೈಸ್ ಬಾತ್ ಎಲ್ಲ ಕಾಯಿ ಹೋಳಿಗೆ ಎಷ್ಟು? ಕಾಯಿ ಹೋಳಿಗೆ ಚೆನ್ನಾಗಿದೆ. ಕಾಯಿ ಹೋಳಿಗೆ ಎಷ್ಟು? ಕಡಕ್ ಚೆನ್ನಾಗಿರುತ್ತೆ. ಕಡಕ್ ರೊಟ್ಟಿ ನಾವು ಮಂಡ್ಯ ಸೈಡ್ ಅವರು ಕಡಕ್ ರೊಟ್ಟಿ ತಿನ್ನಲ್ಲ. ರಾಗಿ ರೊಟ್ಟಿ ಪಲ್ಯ ಎಲ್ಲ ಚೆನ್ನಾಗಿ, ಅವರು ಮಂಡ್ಯದವರೇ ಓನರು. ಹೌದಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಖಂಡಿತ. ಹೇಗಿರುತ್ತೆ ಸರ್ ಊಟ ಎಲ್ಲ? ಸರ್, ಇಲ್ಲಿ ಊಟ ಎಲ್ಲ ಸೂಪರ್ ಆಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮೆಂತ್ಯ, ಮತ್ತೆ ಕರ್ಡ್ ರೈಸ್ ಎಲ್ಲ ಸಿಗುತ್ತೆ. ಯಾವುದೇ ರೊಟ್ಟಿ ತಗೊಂಡು 20 ರುಪೀಸು. ನಾವು ಡೈಲಿ ಇಲ್ಲೇ ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಏನೇನು ತಿಂತೀರಾ ಬಂದ್ರೆ? ಅಂದ್ರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮೆಂತ್ಯ 3 ಹೋಳಿಗೆನ ಸಿಗುತ್ತೆ? ಹೋಳಿಗೆನೂ ಸಿಗುತ್ತೆ. ಹೋಳಿಗೆನೂ 20 ರೂಪಾಯಿ. ಹೌದಾ? ನೀವು ಸರ್? ರೀಸನೇಬಲ್ ರೇಟಲ್ಲಿ ಒಳ್ಳೆ ಊಟ ಸಿಗುತ್ತೆ. ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಜನಗಳು ತುಂಬಾ ಇದೆ. ಸಖತ್ ಹೊಡೆದು ಸಖತ್ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ನೀವೇನು ಲೈಕ್ ಮಾಡ್ತಾರೆ ಜಾಸ್ತಿ? ನಾವಿಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ತಿಂತಾರೆ ತುಂಬಾ ಚೆನ್ನಾಗಿ. ಇಲ್ಲಿ ಬಂದ್ರೆ ನಾನು ಇಲ್ಲಿ ಮೊಸರನ್ನ ತಿಂತೀನಿ. ಆಮೇಲೆ ಬಂದು ಪಲಾವ್ ತಿಂತೀನಿ. ಒಂದು ಮಿಡಲ್ ಕ್ಲಾಸ್ ಬಡ ಜನಾಂಗದವ್ರು ಬಂದು ಇಲ್ಲಿ ಊಟ ಮಾಡ್ಬೋದು. 30 ರೂಪಾಯಿ ಕೊಟ್ಟರೆ ಅರ್ಧ ಊಟ ಕೊಡ್ತಾರೆ. ಒಂದೊಂದು ಅಕ್ಕಿ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ, 2 ರೊಟ್ಟಿಗೆ 40 ರೂಪಾಯಿ ತಗೋತಾರೆ. ಹೋಳಿಗೆ 2 ಥರ ಹೋಳಿಗೆನಿದೆ. ಈಗಿನ ಬೆಲೆಯಲ್ಲಿ ಜಾಸ್ತಿ ಬೆಲೆ ಇರುತ್ತೆ ಅಲ್ಲ, ಇಲ್ಲ ಅದು ಜಾಸ್ತಿ 80 ರೂಪಾಯಿ 90 ರೂಪಾಯಿ ಒಂದೊಂದು ಊಟ. ಇಲ್ಲಿ ಬಂದು 40 ರೂಪಾಯಿಗೆ ತಿನ್ಬೋದು, ನೀವು 30 ರೂಪಾಯಿಗೆ ತಿನ್ಬೋದು, ಇಲ್ಲ 100 ರೂಪಾಯಿಗೂ ತಿನ್ಬೋದು. ಹೊಟ್ಟೆ ತುಂಬ ಊಟ ಸಿಗುತ್ತೆ. ಅದು ಬಿಟ್ಟು ಆಮೇಲೆ 2 ಥರ ಪಲ್ಯ ಕೊಡ್ತಾರೆ. ನೀವು ಅರ್ಧ ರೈಸ್ ತಗೊಂಡ್ರೆ ಕೂಡ 2 ಥರ ಪಲ್ಯ ಕೊಡ್ತಾರೆ, ಹಪ್ಪಳ ಕೊಡ್ತಾರೆ, ಆಮೇಲೆ ಮೊಸರು, ಆಮೇಲೆ ಚಟ್ನಿ ಪುಡಿ, ಆಮೇಲೆ ಅದೆಲ್ಲ ಫ್ರೀ. ಎಷ್ಟಾದ್ರೂ ತಿನ್ಬೋದು. ಮತ್ತೆ ನೀಟಂತೆ ಬಾಳೆಯಲ್ಲಿ ಹಾಕಿ ಊಟ ಕೊಡ್ತಾರೆ. ಸ್ಥಳ ಮಾತ್ರ ಚಿಕ್ಕದಾಯ್ತು, ಬಟ್ ಚೆನ್ನಾಗಿದೆ, ತೃಪ್ತಿ ಇದೆ. ತುಂಬಾ ಸಂತೋಷವಾಗಿ ನಾನೊಂದು 3 ವರ್ಷದಿಂದ ಇಲ್ಲಿ ತಿಂತಾ ಇದ್ದೀನಿ. ನೋಡಿ, ಇಲ್ಲಿ ಅಭಿಜಿತ್ ಅವರು ಇದ್ದಾರೆ. ಸರ್, ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 9901 667599. ನೋಡಿ, ಅವ್ರ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ ವಿಡಿಯೋದಲ್ಲಿ. ಫೋನ್ ಮಾಡಿ. ನೀವು ರೊಟ್ಟಿ ಊಟ ತಿನ್ನೋರು, ಹೋಳಿಗೆ ತಿನ್ನೋರು, ಈ ರೀತಿಯಾಗಿ ತಿನ್ನೋರು ಇಷ್ಟ ಆಯ್ತು ಅಂತ ಬನ್ನಿ. ಪಾರ್ಸಲ್ ಕೂಡ ಸಿಗುತ್ತೆ, ಮನೆಗೂ ತೊಗೊಂಡೋಗ್ಬೋದು. ಭಾಳ ಟೇಸ್ಟ್ ಆಗಿದೆ, ಎಕನಾಮಿಕ್ ಆಗಿದೆ. ಇವ್ರಿಗೆ ಫೋನ್ ಮಾಡಿ ಕೂಡ ಬರ್ಬೋದು. ನೀವು ಭಾನುವಾರ ಮಾತ್ರ ರಜೆ ಇರುತ್ತೆ. ಬಂಧುಗಳೇ, ನೋಡಿದ್ರಲ್ಲ, ರೊಟ್ಟಿ ಮನೆ ವಸಂತ ನಗರದ ಬರುತ್ತೆ, 8th ಮೈನು 7th ಕ್ರಾಸು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು, ಲೊಕೇಶನ್ನು, ಫೋನ್ ನಂಬರ್ ಹಾಕಿರ್ತೀನಿ. ಬಂದು ಒಂದ್ಸಲ ಟ್ರೈ ಮಾಡಿ. ಅದೇ ರೀತಿ ಮನೆಗೆ ಕೂಡ ಕೊಡ್ತಾರೆ, ಪೋರ್ಟಲ್ ಕೊಡ್ತಾರೆ. ಅಂದರೆ ಸ್ವಿಗ್ಗಿ, ಜೊಮ್ಯಾಟೊ ಇಲ್ಲ. ಇಲ್ಲಿ ಬಂದರೆ ಇಲ್ಲಿ ಬೇಕಾದರೆ ಬಂದು ತೊಗೊಂಡೋಗ್ಬೋದು ನೀವು. ಸಕ್ಕತ್ತಾಗಿದೆ ರೊಟ್ಟಿ ಐಟಮ್ಸ್ ಎಲ್ಲ ರೀತಿ ತೊಟ್ಟಿಗೆ ತೋರಿಸ್ತೇನೆ ನಿಮಗೆ. ಮತ್ತು ಅದೇ ಹೋಳಿಗೆ ಕೂಡ ಸಿಗುತ್ತೆ. ಪಲ್ಯಗಳಂತೂ ಅಲ್ಟಿಮೇಟ್. ಸಾಕಷ್ಟು ಜನ ಬಂದು ಇರ್ತಾರೆ. ಬಂದು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಬಾಯ್ ಬಾಯ್.